ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಶರಣಬಸವೇಶ್ವರ ಮಾದಮ್ಮರ ಮದುವೆ ಮಾಡುವ ಸಮಾರಂಭಕ್ಕೆ ಹೊರಟಿದ್ದೇವೆ. ಇದು ಅವರದ ಲಗ್ನ ಪತ್ರ. ಅದನ್ನು ಫಸ್ಟಿಗೆ ಪೂಜೆ ಮಾಡ್ತಾ ಇದ್ದೇನೆ. ಈಗ ಮಾದಮ್ಮನ ಮದುಮಗಳು ಮಾಡೋಕೆ ರೆಡಿ ಮಾಡ್ತಾ ಇದ್ದೇವೆ. ನಾವಿಲ್ಲೇ ಅಷ್ಟು ಉಡಿ ತುಂಬ್ಕೊಂಡ್ವಿ. ಈಗ ಅರ್ಶಿನದ ಶಾಸ್ತ್ರ ಮಾಡತ್ತೀವಿ. ತುಂಬ ಚೆನ್ನಾಗಿತ್ತು, ಖುಷಿಯಾಗಿತ್ತು. ನಮಗೆ ಏನೋ ಒಂಥರ ಇಂಟ್ರೆಸ್ಟ್ ಆಗಿತ್ತು ಈ ಥರ ಗೊಂಬೆ ಮದುವೆ ಮಾಡೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋ. ಸ್ಕಿಪ್ ಮಾಡ್ದೇ ಪೂರ್ತಿ ನೋಡಿ. ಮಾದಮ್ಮ ಗೊಂಬೆ ಇದು. ಇದರ ಪಕ್ಕದಲ್ಲಿ ಒಂದು ಹುಡುಗಿ ಕುಂದಿರಿಸಿದ್ದೇವೆ. ಇಲ್ಲಿ ನಾವು ಎಲ್ಲರೂ ಉಡಿ ತುಂಬ್ಕೊಂಡಿದ್ವಲ್ಲ, ಎಲ್ಲರೂ ಆರತಿ ಮಾಡಿದ್ವಿ. ಮಾದಮ್ಮಂದು ಮತ್ತೆ ಬೇರೆ ಸೀರೆ ಚೇಂಜ್ ಮಾಡಿ ಬಳಿ ಇಡಿಸೋದು ಕಾರ್ಯಕ್ರಮ ಮಾಡಿದ್ವಿ. ಮಾದಮ್ಮನ ರೆಡಿ ಮಾಡತ್ತಿದ್ವಿ. ತುಂಬ ಚೆನ್ನಾಗಿತ್ತು, ಎಲ್ಲರೂ ಖುಷಿಯಾಗಿತ್ತು. ಒಬ್ಬರು ಗಂಡಿನ ಕಡೆ ಆಗಿದ್ದರು, ಒಬ್ಬರು ಹೆಣ್ಣಿನ ಕಡೆ ಆಗಿದ್ದರು. ಇಲ್ಲಿ ಹೆಣ್ಣಿನ ಮನೆಯಲ್ಲಿ ಮಾಡ್ತಾ ಇದ್ದೇವೆ ನಾವು. ಒಂಥರ ಎಲ್ಲ ಜಾತಿ ಭೇದ ಇರಲಿಲ್ಲ, ಎಲ್ಲರೂ ಒಂದೇ ಆಗಿ ಖುಷಿಯಿಂದ ಮಾಡ್ತಿದ್ವಿ. ತುಂಬ ಚೆನ್ನಾಗಿತ್ತು, ಎಲ್ಲರೂ ನಗ್ತಾ ಇದ್ವಿ. ಮಾದಮ್ಮನ ಎಲ್ಲ ಥರದ್ದು ಅಲಂಕಾರ ಮಾಡ್ತಿದ್ವಿ. ಮಾದಮ್ಮನ ಸೀರೆ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ ಎಲ್ಲರೂ ನಕಲಿ ಮಾಡ್ತಿದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನಮ್ಮ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೆಡಿ ಮಾಡಿ ಕುಂದಿರ್ಸಿದ್ವಿ ಮಾದಮ್ಮನ್ನ. ಈಗ ಶರಣ ಬಸವೇಶ್ವರ ಮೂರ್ತಿ ತೊಗೊಂಬಂದರು ಗಂಡಿನ ಕಡೆದವರು. ಅಷ್ಟರು ಕೂಡಿ ನಾವು ಶರಣ ಬಸವೇಶ್ವರ ಗುಡಿಗೆ ಹೋದ್ವಿ. ಇಲ್ಲೇ ಲಗ್ನ ಕಟ್ಸಿದ್ರು. ಶರಣ ಬಸವೇಶ್ವರ ಮತ್ತು ಮಾದಮ್ಮನ್ನ ಕುಂದಿರಿಸಿ ಚಂದ ಮಾಡಿದರು. ಇಲ್ಲೇ ಬಾಸಿಂಗ ಕಟ್ಟಿ ಎಲ್ಲ ರೆಡಿ ಮಾಡ್ತಿದ್ರು. ಈಗ ತಾಳಿ ಕಟ್ಟೋ ಸಂಭ್ರಮ ಬರುತ್ತೆ. ಮದುವೆ ಸಮಾರಂಭ ಹೇಗಿತ್ತೋ ಹಾಗೆ ಮಾಡಿದರು. ಇಲ್ಲಿ ದಾರಿ ಎರಿತಿದ್ರು. ಮತ್ತು ಇದನ್ನ ಜೀರಿಗೆ ಬೆಲ್ಲನ ಹಾಕ್ತಿದ್ರು. ಮದುವೆ ಆದಂಗೆ ಮಾಡಿದರು, ಮದುವೆ ಇದ್ದಂಗೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ. ಈಗ ಮಾಂಗಲ್ಯ ಧಾರಣೆ ಐತಿ. ಮಾಂಗಲ್ಯ ಪೂಜೆ ಮಾಡಿ ಎಲ್ರಿಗೂ ಮುಟ್ಟಿಸಿ ಗಂಡಿನ ಕಡೆದವರು ಮಾಂಗಲ್ಯನ ಹಾಕ್ತಾಯಿದ್ರು. ಮತ್ತೊಂದು ಸೀರೆ ಹಾಕಿದ್ರು ಮೇಲ್ಮುಸ್ಕಂತ. ಥ್ಯಾಂಕ್ ಯು ಫ್ರೆಂಡ್ಸ್.